ಕರ್ಮ ಎಂದಿಗೂ ಮರೆಯುವುದಿಲ್ಲ. ಹೌದು, ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮ ಇದ್ದೇ ಇರುತ್ತೆ ಅನ್ನೋದು ಬ್ರಹ್ಮಾಂಡದ ಅತೀ ದೊಡ್ಡ ಸತ್ಯ. ಈ ವಿಧಿಯ ಆಟದಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಮೂಲ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ಇದು ಬರೀ ಒಂದು ಮಾತಲ್ಲ, ಇಡೀ ಸೃಷ್ಟಿಯನ್ನೇ ನಿಯಂತ್ರಿಸುವ ಒಂದು ಅಗೋಚರ ನಿಯಮ. ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಅತ್ಯಂತ ಶಕ್ತಿಶಾಲಿ ಹಾಗೇನೆ ಅಷ್ಟೇ ನಿಗೂಢವಾದ ಒಬ್ಬ ಪೌರಾಣಿಕ ವ್ಯಕ್ತಿತ್ವದ ಕಥೆಯನ್ನ ವಿವರಣೆ ಮಾಡ್ತಾ ಇದ್ದೀವಿ. ಅವರೇ ಶನಿದೇವ. ನಮ್ಮ ಮೂಲಗಳ ಪ್ರಕಾರ ಇವರು ಕೇವಲ ಒಬ್ಬ ದೇವತೆ ಮಾತ್ರ ಅಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ನ್ಯಾಯ, ಕರ್ಮ ಇವೆಲ್ಲವನ್ನೂ ನಿಯಂತ್ರಿಸುವ ಒಂದು ಮಹಾನ್ ಶಕ್ತಿ. ಈ ಅದ್ಭುತವಾದ ಕಥೆಯ ಒಳಹೊಕ್ಕು ನೋಡೋಣ ಬನ್ನಿ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಶನಿದೇವರ ಪಾತ್ರದಲ್ಲಿರುವ ಒಂದು ರೀತಿಯ ದ್ವಂದ್ವತೆ. ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಹಿಂದೂ ಧರ್ಮದಲ್ಲಿ ಇವರೇ ನ್ಯಾಯ ಮತ್ತು ಕರ್ಮದ ದೇವರು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ, ಈ ಕಾಸ್ಮಿಕ್ ಅಧಿಕಾರಿಯನ್ನೋಡಿ ಸಾಕ್ಷಾತ್ ದೇವತೆಗಳೇ ಭಯಪಡ್ತಾರೆ. ಆದರೆ ಅದೇ ಸಮಯದಲ್ಲಿ ಭಕ್ತರು ಇವರನ್ನ ಅಷ್ಟೇ ಭಕ್ತಿಯಿಂದ ಪೂಜಿಸ್ತಾರೆ. ಈ ಅಪಾರವಾದ ಶಕ್ತಿ ಹಾಗೆ ಈ ಭಯ ಎರಡರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ನಮ್ಮ ಈ ಚರ್ಚೆ 4 ಪ್ರಮುಖ ಹಂತಗಳಲ್ಲಿ ಸಾಗುತ್ತೆ. ಮೊದಲನೇದಾಗಿ ಅವರ ರಹಸ್ಯಮಯವಾದ ಜನನ, ಎರಡನೇದಾಗಿ ಸ್ವಂತ ತಂದೆಯಿಂದಲೇ ಅವರು ಎದುರಿಸಿದ ತಿರಸ್ಕಾರ, ಮೂರನೇದಾಗಿ ಸ್ವರ್ಗವನ್ನೇ ನಡುಗಿಸಿದ ಅವರ ಅಗಾಧವಾದ ದೃಷ್ಟಿ, ಮತ್ತು ಕೊನೆಯದಾಗಿ ಪರಮಶಿವನಿಂದ ಅವರಿಗೆ ಸಿಕ್ಕ ಆ ಅತ್ಯುನ್ನತ ಸ್ಥಾನ. ಈಗ ಮೊದಲನೇ ಭಾಗ, ನೆರಳಿನಿಂದ ಜನನ. ಇದು ಶನಿದೇವರ ರಹಸ್ಯಮಯವಾದ ಮೂಲದ ಕಥೆ. ಯಾವುದೇ ಕಥೆ ತಗೊಂಡ್ರೂ ನಾಯಕನ ಹುಟ್ಟು ಆತನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತಲ್ವಾ? ಮೂಲಗಳ ಪ್ರಕಾರ ಶನಿದೇವರ ಜನನ ಖಂಡಿತ ಸಾಮಾನ್ಯವಾದದ್ದಲ್ಲ. ಅದೊಂದು ರೀತಿ ಕತ್ತಲೆ ಮತ್ತು ನೆರಳಿನಿಂದ ಸುತ್ತುವರೆದ ಒಂದು ನಿಗೂಢ ಘಟನೆ. ಇಲ್ಲಿರುವ ಹೋಲಿಕೆಯನ್ನು ಒಮ್ಮೆ ಗಮನಿಸಿ. ಒಂದೆಡೆ ಕಣ್ಣು ಕೋರೈಸುವ ಬೆಳಕಿನ ಪ್ರತೀಕವಾದ ಸೂರ್ಯದೇವ, ಇನ್ನೊಂದೆಡೆ ಸಂಪೂರ್ಣ ಕತ್ತಲೆ ಅಂದ್ರೆ ನೆರಳಿನ ಪ್ರತೀಕವಾದ ದೇವಿ ಛಾಯಾ. ಯೋಚನೆ ಮಾಡಿ, ಬೆಳಕು ಮತ್ತು ಕತ್ತಲೆ, ಈ ಎರಡೂ ಸಂಪೂರ್ಣ ವಿರುದ್ಧ ಶಕ್ತಿಗಳ ಮಿಲನದಿಂದ ಜನಿಸಿದವರೇ ಶನಿದೇವ. ಈ ವಿಪರೀತ ವೈರುಧ್ಯವೇ ಅವರ ಇಡೀ ವ್ಯಕ್ತಿತ್ವದ ಮೂಲಾಧಾರ ಅಂತ ಹೇಳಬಹುದು. ಈಗ ಎರಡನೇ ಭಾಗಕ್ಕೆ ಬರೋಣ, ಸೂರ್ಯನಿಂದ ತಿರಸ್ಕಾರ. ಇಲ್ಲಿಂದಲೇ ಆ ಭೀಕರ ಸಂಘರ್ಷ ಶುರುವಾಗೋದು. ಬೆಳಕು ಮತ್ತು ಕತ್ತಲೆಯ ನಡುವಿನ ಈ ವ್ಯತ್ಯಾಸ ಬಹಳ ಬೇಗನೆ ಒಂದು ದೊಡ್ಡ ಸಂಘರ್ಷವಾಗಿ ಬದಲಾಗುತ್ತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಆ ನೋವಿನ ಆಳವನ್ನ. ಮೂಲಗಳು ಹೇಳೋ ಹಾಗೆ ಶನಿದೇವ ದೇವಿ ಛಾಯಾಳ ಮಗನಾಗಿದ್ರಿಂದ ಹುಟ್ಟಿನಿಂದಲೇ ಕಪ್ಪಾದ ವರ್ಣವನ್ನ ಹೊಂದಿದ್ರು. ಜಗತ್ತಿಗೆ ಬೆಳಕು ನೀಡುವ ಸೂರ್ಯದೇವ ಕೇವಲ ಬಣ್ಣ ಮತ್ತು ನೆರಳಿನ ಕಾರಣಕ್ಕಾಗಿ ತನ್ನ ಸ್ವಂತ ಮಗುವನ್ನೇ ತಿರಸ್ಕಾರ ಮಾಡ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಘಟನೆ ಆ ಎಳೆಯ ಮಗುವಿನ ಮನಸ್ಸಿನಲ್ಲಿ ಎಂತಹ ನೋವು, ಕೋಪ ಮತ್ತು ದ್ವೇಷದ ಜ್ವಾಲೆಯನ್ನ ಹುಟ್ಟುಹಾಕಿರ್ಬೋದು ಅಲ್ವಾ? ಆ ಅಸಾಧ್ಯವಾದ ನೋವೇ ಅವರ ಮುಂದಿನ ಅದೃಷ್ಟವನ್ನ ರೂಪಿಸಿದ್ದು. ಮುಂದಿನ ಭಾಗ, ಸ್ವರ್ಗವನ್ನೇ ನಡುಗಿಸಿದ ಘಟನೆ. ಅನ್ಯಾಯಕ್ಕೊಳಗಾದ ಶಕ್ತಿ ಯಾವತ್ತೂ ಸುಮ್ನೆ ಕೋರೋದಿಲ್ಲ ತಾನೇ? ಶನಿದೇವರಿಗಿತ್ತ ಆ ಅಗಾಧವಾದ ಶಕ್ತಿ ಅವರ ದೃಷ್ಟಿಯಲ್ಲೇ ಇತ್ತು. ಸ್ವಂತ ತಂದೆಯಿಂದ ಆದ ಆ ತಿರಸ್ಕಾರದ ನೋವು ಕೇವಲ ಒಂದು ಕುಟುಂಬದ ಸಮಸ್ಯೆಯಾಗಿ ಉಳಿಲಿಲ್ಲ, ಅದು ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸನ್ನೇ ಪ್ರಶ್ನೆ ಮಾಡುವಂಥ ಒಂದು ಮಹಾನ್ ದೈವಿಕ ಘಟನೆಯಾಗಿ ಸ್ಫೋಟಗೊಳ್ತು. ಮೂಲಗಳು ಬಹಳ ರೋಚಕವಾಗಿ ವಿವರಿಸ್ತವೆ. ಆ ನೋವು ಮತ್ತು ಕೋಪದಿಂದ ಕೂಡಿದ ಆ ಒಂದು ದೈವಿಕ ದೃಷ್ಟಿ ಅಕ್ಷರಶಃ ಇಡೀ ಸ್ವರ್ಗಲೋಕವನ್ನೇ ನಡುಗಿಸಿಬಿಟ್ಟು. ದೇವತೆಗಳೆಲ್ಲರೂ ಈ ಹೊಸ ನಿಯಂತ್ರಿಸಲಾಗದ ಶಕ್ತಿಯನ್ನ ಕಂಡು ಬೆಚ್ಚಿಬಿದ್ರು. ಬ್ರಹ್ಮಾಂಡದ ಅಡಿಪಾಯವೇ ಅಲುಗಾಡೋಕೆ ಶುರುವಾಯಿತು. 4ನೇ ಭಾಗ, ಅಂತಿಮ ಬ್ರಹ್ಮಾಂಡದ ನ್ಯಾಯಾಧೀಶ. ಬ್ರಹ್ಮಾಂಡದಲ್ಲಿ ಈ ಮಟ್ಟಿಗೆ ಅಸಮತೋಲನ ಉಂಟಾದಾಗ ಅತೀ ದೊಡ್ಡ ದೈವಿಕ ಶಕ್ತಿಯ ಎಂಟ್ರಿ ಆಗ್ಲೇಬೇಕು. ಸಾಕ್ಷಾತ್ ಪರಮಶಿವನೇ ಬಂದು ಶನಿದೇವರಲ್ಲಿದ್ದ ಬರೀ ಆ ಕೋಪವನ್ನ ಮಾತ್ರ ನೋಡ್ಲಿಲ್ಲ, ಆ ಕೋಪದ ಹಿಂದಿದ್ದ ನ್ಯಾಯದ ಹಸಿವನ್ನ ಗುರ್ತಿಸಿದ್ರು. ಅದಕ್ಕಾಗಿಯೇ ಶಿವನು ಶನಿದೇವರಿಗೆ ಬ್ರಹ್ಮಾಂಡದ ಅತ್ಯುನ್ನತ ಜವಾಬ್ದಾರಿಯನ್ನ ನೀಡ್ತಾನೆ. ಪರಮಶಿವನ ಮಾತುಗಳಲ್ಲೇ ಹೇಳೋದಾದ್ರೆ, ಶನಿದೇವರನ್ನ ಕರ್ಮದ ಅಂತಿಮ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗುತ್ತೆ. ಇಲ್ಲಿ ಈ ಕಥೆಯ ಬ್ಯೂಟಿ ಏನಪ್ಪಾ ಅಂದ್ರೆ, ಯಾರು ತಮ್ಮ ಸ್ವಂತ ತಂದೆಯಿಂದಲೇ ಅನ್ಯಾಯಕ್ಕೆ ಒಳಗಾಗಿದ್ರೋ ಅವರೇ ಇಡೀ ಜಗತ್ತಿಗೆ ನ್ಯಾಯ ಒದಗಿಸುವ ನ್ಯಾಯಾಧೀಶರಾಗಿದ್ದು. ಕೊನೆಯ ಭಾಗ, ಕರ್ಮವು ಎಂದಿಗೂ ಮರೆಯುವುದಿಲ್ಲ. ನೋಡಿ, ಇಲ್ಲಿವರೆಗೂ ನಾವು ಆ ಅದ್ಭುತವಾದ ಪೌರಾಣಿಕ ಕಥೆಯನ್ನ ನೋಡಿದ್ವಿ. ಆದ್ರೆ ಈ ಮೂಲಗಳು ಕೇವಲ ಒಂದು ಕಥೆಯನ್ನಷ್ಟೇ ಹೇಳಲ್ಲ, ನಮ್ಮ ಜೀವನಕ್ಕೆ ಅನ್ವಯ ಆಗುವಂತಹ ದೊಡ್ಡ ತಾತ್ವಿಕ ಸತ್ಯಗಳನ್ನ ತೆರೆದಿಡುತ್ತವೆ. ಅದೇ ಈ ಕರ್ಮದ ಸಿದ್ಧಾಂತ.
ಪ್ರತಿಯೊಬ್ಬರ ಕ್ರಿಯೆಗಳ ಲೆಕ್ಕಾಚಾರವನ್ನ ಶನಿದೇವ ಚಾಚೂ ತಪ್ಪದೇ ಇಡ್ತಾರೆ. ಈ ತತ್ವ ಇವತ್ತಿಗೂ ನಮ್ಮ ಸಂಸ್ಕೃತಿಯಲ್ಲಿ ಜೀವಂತವಾಗಿದೆ. ಮೂಲಗಳು ನಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಒಂದು ಮಂತ್ರವನ್ನ ತಿಳಿಸ್ತವೆ. ಅದೇ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೈಶ್ಚರಾಯ ನಮಃ. ಇದು ಬರೀ ಕೆಲವು ಅಕ್ಷರಗಳ ಗುಂಪಲ್ಲ. ಇದು ಆ ಕರ್ಮದ ನ್ಯಾಯಾಧೀಶನಿಗೆ ಸಲ್ಲಿಸುವ ಗೌರವ, ಹಾಗೇನೆ ನಮ್ಮ ರಕ್ಷಣೆಗಾಗಿ ಮಾಡಿಕೊಳ್ಳುವ ಒಂದು ಪ್ರಾರ್ಥನೆ. ಹಾಗಾದ್ರೆ ಈ ಅದ್ಭುತವಾದ ಮಂತ್ರ ಏನನ್ನ ಕೊಡುತ್ತೆ? ಮೂಲಗಳು ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿವೆ. ಈ ಪವಿತ್ರ ಮಂತ್ರವನ್ನ ಪಠಿಸೋದ್ರಿಂದ 3 ಪ್ರಮುಖ ಆಶೀರ್ವಾದಗಳನ್ನ ಪಡ್ಕೋಬಹುದು. ಮೊದಲನೇದು, ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ಅದನ್ನ ಎದುರಿಸುವಂತಹ ಶಕ್ತಿ. ಎರಡನೇದು, ಜೀವನದ ಏರಿಳಿತಗಳಲ್ಲಿ ಕಾಪಾಡಿಕೊಳ್ಳಬೇಕಾದ ಸಮತೋಲನ. ಮತ್ತು ಮೂರನೇದು, ನಮ್ಮೆಲ್ಲ ಕಾರ್ಯಗಳಿಗೆ ತಕ್ಕ ನ್ಯಾಯ. ಅಂದ್ರೆ ಶನಿದೇವ ಕೇವಲ ಶಿಕ್ಷೆ ಕೊಡೋ ದೇವ್ರು ಮಾತ್ರ ಅಲ್ಲ, ಸರಿಯಾದ ದಾರಿಯಲ್ಲಿ ನಡೆಯೋರಿಗೆ ಬೆನ್ನೆಲುಬಾಗಿ ನಿಂತು ಶಕ್ತಿ ತುಂಬುವ ರಕ್ಷಕ ಕೂಡ ಹೌದು. ಈಗ ನಾವು ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಎಲ್ಲಾ ಮಾಹಿತಿಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ನಮ್ಮ ಮುಂದೆ ನಿಲ್ಲುವ ಒಂದು ಅತೀ ದೊಡ್ಡ ಪ್ರಶ್ನೆ ಇದು: ಸ್ವರ್ಗವನ್ನು ಆಳುವ ದೇವತೆಗಳೇ ಶನಿದೇವರ ದೃಷ್ಟಿಗೆ ಮತ್ತು ಕರ್ಮದ ಅನಿವಾರ್ಯ ಸತ್ಯಕ್ಕೆ ಹೆದರುತ್ತಾರೆ ಅಂದಮೇಲೆ, ಈ ಬ್ರಹ್ಮಾಂಡದಲ್ಲಿ ನ್ಯಾಯದ ಕಣ್ಣಿನಿಂದ ಯಾರಾದ್ರೂ ನಿಜವಾಗಿಯೂ ತಪ್ಪಿಸ್ಕೊಡೋಕೆ ಸಾಧ್ಯನಾ? ಈ ಒಂದು ಆಳವಾದ ಪ್ರಶ್ನೆಯನ್ನ ನಿಮ್ಗೆ ಬಿಡ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕರ್ಮ ಎಂದಿಗೂ ಮರೆಯೋದಿಲ್ಲ ಅನ್ನೋದನ್ನ ಸದಾ ನೆನ್ಪಿನಲ್ಲಿಡಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.